ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಉತ್ಪನ್ನಗಳಿಗೆ ತಮನ್ನಾ ಭಾಟಿಯ ರಾಯಭಾರಿ ಮಾಡಿದ್ದಕ್ಕೆ ಕನ್ನಡ ಸಂಘಟನೆಗಳು ಕಿಚ್ಚು ಹೊತ್ತಿಸಿದೆ. ಪ್ರತಿಭಟನೆ ನಡೆಸಿ ಒಪ್ಪಂದ ರದ್ದು ಮಾಡಬೇಕು ಅಂತ ಆಗ್ರಹಿಸಿದೆ. ಆದರೆ ಕೆಎಸ್ಡಿಎಲ್ ನಿಗಮ ಹಾಗೂ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಮನ್ನಾ ಭಾಟಿಯಾ ಅವರನ್ನ ರಾಯಭಾರಿ ಮಾಡಿದ್ದನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದೆಲ್ಲ ಮಾರುಕಟ್ಟೆ ಸ್ಟ್ರಾಟಜಿ ಅಂತ ಹೇಳಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಉತ್ಪನ್ನ. ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸೋ ವಿಶ್ವದ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್ಗೆ ಶತಮಾನದ ಇತಿಹಾಸವಿದೆ. ಬಿಡಿಸಲಾಗದ ಮಿಳಿತ ಇದೆ. ಹೋಮ್ ಬ್ರ್ಯಾಂಡ್, ಸರ್ಕಾರಿ ಬ್ರ್ಯಾಂಡ್ ಎಂಬೆಲ್ಲ ಗರಿಮೆ ಹೊಂದಿದೆ. ದೇಶ ವಿದೇಶದಲ್ಲೂ ಮೈಸೂರು ಸ್ಯಾಂಡಲ್ ಸೋಪ್ನ ಘಮ ಪಸರಿಸಿದೆ. ಸದ್ಯ ಮೈಸೂರು ಸ್ಯಾಂಡಲ್ಗೆ ರಾಯಭಾರಿ ನೇಮಕ ವಿವಾದ ಕಿಚ್ಚು ಹೊತ್ತಿಸಿದೆ. ತಮನ್ನಾ ಮೈಸೂರು ಸ್ಯಾಂಡಲ್ಗೆ ರಾಯಭಾರಿ ಕಿಚ್ಚು. ತಮನ್ನಾ ರಾಯಭಾರಿಗೆ ಕನ್ನಡ ಸಂಘಟನೆಗಳ ವಿರೋಧ. ತಮನ್ನಾ ಭಾಟಿಯಾ ಮಿಲ್ಕಿ ಬ್ಯೂಟಿ, ಸೌಂದರ್ಯದ ಗಣಿ, ಚಂದ್ರ ಚಕೋರಿ. ಈಕೆಯ ಸೌಂದರ್ಯಕ್ಕೆ ಮನಸೋಲದವರಿಲ್ಲ. ಆಕ್ಟಿಂಗ್ನಲ್ಲೂ ಕ್ವೀನ್, ಬಹುಭಾಷಾ ನಟಿ ತಮನ್ನಾ ಭಾಟಿಯಾ ಈಗ ಮೈಸೂರು ಸ್ಯಾಂಡಲ್ ಉತ್ಪನ್ನಗಳ ರಾಯಭಾರಿ. ಆದರೆ ತಮನ್ನಾ ಭಾಟಿಯಾ ರಾಯಭಾರತ್ವ ಕಿಚ್ಚು ಹೊತ್ತಿಸಿದೆ. ಸರ್ಕಾರದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದಿವೆ. ಇವತ್ತು ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿವೆ. ಕನ್ನಡದ ನಟಿಯರನ್ನೇ ರಾಯಭಾರಿ ಮಾಡಬೇಕು, ತಮನ್ನಾ ರಾಯಭಾರಿ ಒಪ್ಪಂದ ರದ್ದು ಮಾಡುವಂತೆ ಆಗ್ರಹಿಸಿವೆ. ನೀವಿಲ್ಲಿ ಯಾವುದೋ ಒಬ್ಬ ಹಿಂದಿ ನಟಿಯನ್ನು ಕರ್ಕೊಬಂದು 6.5 ಕೋಟಿ ಹಣವನ್ನು ಅವರಿಗೆ ನೀವು ವ್ಯಯ ಮಾಡಿ ನಮ್ಮ ಸಂಸ್ಥೆಗೆ ನೀವು ಅವ್ರನ್ನ ನಿಯಮ ಮಾಡ್ಕೋತಾ ಇದ್ದೀರಲ್ಲ, ನಿಮಗೇನು ಅವ್ರ ಮೇಲೆ ಅಭಿಮಾನ ಇದೆಯಾ, ಲವ್ ಇದೆಯಾ ನಿಮ್ಗೇನಾದರೂ ನೀವು ಏನು ತಮನ್ನಾ ಮೇಲೆ? ಹಾಗಾಗಿ ಕರ್ಕೊಂಬಂದು ಈ ರೀತಿ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಗೆ ಅಷ್ಟೊಂದು ಅಭಿಮಾನ ಇದ್ದರೆ ಎಂ ಬಿ ಪಾಟೀಲ್ರೆ ಅಥವಾ ಯಾರು ಈ ಅಧ್ಯಕ್ಷರಿದ್ದಾರೆ, ನೀವು ತಮನ್ನಾ ಅವ್ರನ್ನ ಹಾಕೊಂಡು ಒಂದು ಫಿಲಮ್ ಮಾಡಿ ಯಾವ್ದಾದ್ರು ನಿಮಗೆ ಬೇಕು ಅಂತಂದರೆ ಕನ್ನಡದ ನಟಿಯರೇ ಇಲ್ವಾ? ಇವತ್ತು ನೀವು ಅವಕಾಶ ಕೇಳಿದ್ರೆ ಸುದೀಪ್ ಅವರಾಗಿರ್ಬೋದು, ಅವರು ಪ್ಯಾನ್ ಇಂಡಿಯಾ ಸ್ಟಾರು, ಯಶ್ ಅವರಾಗಿರ್ಬೋದು, ಅವರು ಪ್ಯಾನ್ ಇಂಡಿಯಾ ಸ್ಟಾರು. ಅವ್ರನ್ನ ಕರ್ಕೊಬನ್ನಿ, ಉಚಿತವಾಗಿ ಬೇಕಾದರೆ ಅವರು ಜಾಹೀರಾತನ್ನು ಕೊಡ್ತಾರೆ. ಇದು 6 ಕೋಟಿ ಕೇವಲ ಜಾಹೀರಾತಿಗೆ ಅಷ್ಟೇ ಅಲ್ಲ, ಇದಾದ ಮೇಲೆ ಅವ್ರಿಗೆ ಆ್ಯಡ್ ಶೂಟ್ ಅಂತ ಮಾಡ್ತಾರೆ. ಅವ್ರಿಗೆ ಬಟ್ಟೆಗಳು, ಅವ್ರಿಗೆ ಓಡಾಡೋದಕ್ಕೆ ಇನ್ನೊಂದು 2-3 ಕೋಟಿ ಎಕ್ಸ್ಟ್ರಾ ಇಲ್ಲೇನು ಕಮಿಷನ್ ಹೊಡಿಬೇಕು ಅಂತ ತಂದ್ಬಿಟ್ಟು ಈ ರೀತಿ ಅವ್ರನ್ನ ಕರ್ಕೊಬಂದು ನೀವು ಈ ರೀತಿ ಕನ್ನಡಿಗರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ. ತಮನ್ನಾ ರಾಯಭಾರಿಗೆ ಕೆಎಸ್ಡಿಎಲ್ ಸಮರ್ಥನೆ. ಇನ್ನು ತಮನ್ನಾ ಭಾಟಿಯಾರನ್ನ ರಾಯಭಾರಿಯಾಗಿ ಮಾಡಿದ್ದಕ್ಕೆ ಕೆಎಸ್ಡಿಎಲ್ ಎಂಡಿ ಪ್ರಶಾಂತ್ ಸಮರ್ಥಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಸ್ಟ್ರಾಟಜಿ ಮಾಡಿದ್ದೀವಿ ಎಂದಿದ್ದಾರೆ. ಬಟ್ ಮಾರುಕಟ್ಟೆಯ ಒಂದು ಸ್ಟ್ರಾಟಜಿ ಇಟ್ಕೊಂಡು ನೋಡಿದಾಗ ನನಗೆ ಕೇವಲ 2% ನಾರ್ತ್ ಮತ್ತು ನಾರ್ತ್ ಈಸ್ಟು ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನಾನು ಬೆಳವಣಿಗೆ ಮಾಡಬೇಕಾಗಿದೆ. ಟೆಕ್ನಿಕಲ್ ಅಡ್ವೈಸರ್ ಆಗಿರ್ತಕ್ಕಂಥ ಈ ರಜನಿಕಾಂತ್ ಅವರು ಸನ್ಮಾನ್ಯ ಸಚಿವರು ಮತ್ತು ಸನ್ಮಾನ್ಯ ಚೇರ್ಮನ್ ಅವರ ಗಮನಕ್ಕೆ ತಂದು ಸರ್ಕಾರದ ಅನುಮೋದನೆಯನ್ನು ತಗೊಂಡು ನಾವು ರಾಯಭಾರಿಯನ್ನಾಗಿ ಮಾಡಿದ್ದೀವಿ. ಮತ್ತು ಕನ್ನಡಿಗರ ಹೆಗ್ಗುರುತಾಗಿ ಇದನ್ನು ಜಾಗತಿಕ ಮಟ್ಟದಲ್ಲಿ ಈ ಗುರುತಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮೇಡಮ್. ಇವು ನಾವು ಮಾಡ್ತಕ್ಕಂಥ ಡೆವಲಪ್ಮೆಂಟ್ ಕಾರ್ಯಕ್ರಮದಲ್ಲಿ ಇದು ಒಂದಾಗಿದೆ ಹೊರತು ಎಂದೂ ನಾವು ಅಥವಾ ಈ ಸರ್ಕಾರ ಅಥವಾ ಈ ಕೆಎಸ್ಡಿಎಲ್ ಸಂಸ್ಥೆ ಕನ್ನಡಿಗರಿಗೆ ಅಗೌರವ ತೋರುವಂಥ ಪ್ರಶ್ನೆಯೇ ಇಲ್ಲ. ವ್ಯಾಪಾರದಲ್ಲಿ ಸ್ಪರ್ಧೆಯ ಕಾರಣ ತಮನ್ನಾ ಆಯ್ಕೆ. ತಮನ್ನಾ ರಾಯಭಾರಿ ನೇಮಕಕ್ಕೆ ಸಚಿವರ ಸ್ಪಷ್ಟನೆ. ಇನ್ನು ವ್ಯಾಪಾರದಲ್ಲಿ ಸ್ಪರ್ಧೆಯನ್ನ ಗೆಲ್ಲಬೇಕಿದೆ. ದೀರ್ಘಕಾಲದ ಸ್ಟ್ರಾಟಜಿ ಬಳಿಕ ತಮನ್ನಾ ಆಯ್ಕೆ ಮಾಡಲಾಗಿದೆ. ಕನ್ನಡದ ನಟಿಯರು ಬ್ಯುಸಿ ಇದ್ರು, ಹೀಗಾಗಿ ತಮನ್ನಾ ಅವರನ್ನ ರಾಯಭಾರಿ ಮಾಡಿದ್ದೇವೆ ಅಂತ ಕೈಗಾರಿಕಾ ಸಚಿವರು ಒಂದಷ್ಟು ಕಾರಣಗಳನ್ನ ಮುಂದಿಟ್ಟಿದ್ದಾರೆ. ಕಾಂಪಿಟೇಟಿವ್ ಫೀಲ್ಡ್ ಇದು, ವ್ಯಾಪಾರ ಇದು, ಬಿಸ್ನೆಸ್ಸು, ಟ್ರೇಡು. ಇಲ್ಲಿ ನಾವು ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ನಾವು ವಿದೇಶಕ್ಕೂ ಕೂಡ ಇದನ್ನು ಒಯ್ಯಬೇಕು ಅಂತೇಳಿ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಪ್ಯಾಕೇಜಿಂಗನ್ನು ಕೂಡ ಮಾಡಿದ್ದೀವಿ. ಅವರು ಫ್ರೀ ಇರುವಂಥದ್ದು ಮತ್ತು 2 ವರ್ಷ ಅವರು ನಮ್ಮ ಕಡೆ ಲಾಕ್ ಮಾಡಬೇಕಾಗ್ತದೆ. 2 ವರ್ಷ ನಮ್ಮ ಕೂಡ ಅವರು ಬೇರೆ ಎಲ್ಲಿನೂ ಕೂಡ ಎಂಡೋರ್ಸ್ ಮಾಡಬಾರ್ದು. ಇದೆಲ್ಲ ಕಂಡೀಷನ್ಸನ್ನು ಒಪ್ಪಿಕೊಂಡು ಇವತ್ತು ಇದು ಮಾಡಿದವ್ರದ್ದು ತಮನ್ನಾ ಭಾಟಿ ಅವರು 28 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ. 2.8 ಕ್ರೋರ್ಸ್ 2.8 ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ನಮ್ಮ
ಬಜೆಟ್ಗೆ ನಿಲ್ಕೋದಿಲ್ಲ. ಅವರು ಭಾಳ ಅವ್ರದ್ದೇ ಒಂದು ಪ್ರಾಡಕ್ಟ್, ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ ನಮಗೆ ಅವರು. ಹೀಗಾಗಿ ಇದೆಲ್ಲವನ್ನು ವಿಚಾರ ಮಾಡಿನೇ ಇವತ್ತು ನಾವು ನಿರ್ಣಯ ಕೊಂಡಿದ್ದೀವಿ. ಒಟ್ಟಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಮೌಲ್ಯ ಹೆಚ್ಚಿಸುವುದು ಹಾಗೂ ನಿಗಮಕ್ಕೆ ಹೆಚ್ಚು ಲಾಭ ತರುವ ಉದ್ದೇಶದಿಂದ ತಮನ್ನಾ ಆಯ್ಕೆ ಮಾಡಿದ್ದೀವಿ ಅಂತ ಸಚಿವರು ಹೇಳ್ತಿದ್ದಾರೆ. ಆದರೆ ತಮನ್ನಾ ರಾಯಭಾರಿಗೆ ಕರವೇ ಸೇರಿ ಕನ್ನಡ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇವೆ. ಸರ್ಕಾರ ತಮನ್ನಾ ರಾಯಭಾರಿ ಒಪ್ಪಂದ ರದ್ದು ಮಾಡುತ್ತಾ ಅಂತ ಕಾದ್ ನೋಡಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.